ಮಾಫಿಯಾಗಳ ಮಧ್ಯೆ ಹೊಸತೊಂದು ಮಾಫಿಯಾ ಸೃಷ್ಟಿಯಾಗಿದೆ. ಅದುವೇ ಶುದ್ಧ, ಪರಿಶುದ್ಧ, ಆರ್ಗ್ಯಾನಿಕ್, ನ್ಯಾಚುರಲ್ ಅಂತ ಹೇಳ್ಕೊಂಡು ಜನರನ್ನ ದರೋಡೆ ಮಾಡೋದು. ₹1 ಸಿಗುವಂಥ ಫುಡ್ಡನ್ನು ಇವರು ₹100 ಆರ್ಗ್ಯಾನಿಕ್ ಅಂತ ಹೇಳ್ಕೊಂಡು ಮಾರಾಟ ಮಾಡೋದು. ಆದರೆ ಅಸಲಿಗೆ ಅಲ್ಲಿ ಹುಡುಕೊಂಡು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋದರೆ ಆರ್ಗ್ಯಾನಿಕ್ ಫುಡ್ ಏನೂ ಇಲ್ಲ, ಅದು ಕೂಡ ಕೆಮಿಕಲ್ ಭರಿತವಾಗಿರುತ್ತೆ. ಅಂಥದ್ದೇ ಹೆಸರಲ್ಲಿ ಹಾಲನ್ನು ಮಾರ್ಕೊಂಡು ಹಾಲನ್ನು ಆರ್ಗ್ಯಾನಿಕ್ ಅಂತ ಹೇಳ್ಕೊಂಡು ಯಾವ ರೀತಿ ಜನರಿಗೆ ಮೋಸ ಮಾಡ್ತಾರೆ, ಜನರ ತಲೆ ಹೊಡಿತಿದ್ದಾರೆ ಅನ್ನೋದರ ಒಂದು ವಿಚಿತ್ರ ಸ್ಟೋರಿಯನ್ನು ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಈ ವಿಷ ಆಹಾರದಿಂದ ಬೇಸತ್ತು ಜನ ಆರ್ಗ್ಯಾನಿಕ್ ಉತ್ಪನ್ನದತ್ತ ಆಕರ್ಷಿತರಾಗ್ತಿರೋದು ಗುಡ್ ನ್ಯೂಸೇ. ಆದರೆ ಜನಾಕರ್ಷಣೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲ ದೊಡ್ಡ ದೊಡ್ಡ ಆರ್ಗ್ಯಾನಿಕ್ ಕಂಪನಿಗಳು ಅಡ್ಡದಾರಿ ಹಿಡಿದು ಗ್ರಾಹಕರ ತಲೆ ಒಡೆಯುವ ಕೆಲಸಕ್ಕೆ ಕೈ ಹಾಕಿವೆ. ರಸಗೊಬ್ಬರ, ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿದ ಹಾಲು, ಹಣ್ಣು, ತರಕಾರಿ, ಅಕ್ಕಿ, ಬೇಳೆ, ಕಾಳುಗಳಿಗೆ ಆರ್ಗ್ಯಾನಿಕ್ ಅನ್ನೋ ಸ್ಟಿಕ್ಕರ್ ಹಾಕಿ ಅದನ್ನು 3-4 ಪಟ್ಟು ಹೆಚ್ಚು ಬೆಲೆಗೆ ಮಾರಿ ಜನರಿಗೆ ದೊಡ್ಡ ಮೋಸ ಮಾಡ್ತಿವೆ. ಇಂಥ ದಂಧೆಕೋರರ ಬಣ್ಣವನ್ನು ಬಯಲು ಮಾಡಲು ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ಡಿಸೈಡ್ ಮಾಡ್ತು. ಆರ್ಗ್ಯಾನಿಕ್ ಉತ್ಪನ್ನ ಮಾರುವ ಕಂಪನಿಗಳು ಹೇಗೆ ಮೋಸ ಮಾಡ್ತಿವೆ ಅಂತ ತಿಳಿಯಲು ನಾವು ನೇರವಾಗಿ ರೈತರ ಬಳಿಯೇ ತೆರಳಿದೆವು. ತಿಪಟೂರಿನಲ್ಲಿರುವ ಆರ್ಗ್ಯಾನಿಕ್ ಹಾಲು ಮಾರುವ ಕಂಪನಿಯೊಂದು ಹೇಗೆ ಗ್ರಾಹಕರಿಗೆ ವಂಚಿಸುತ್ತಿದೆ ಅನ್ನೋದನ್ನು ಸಾಕ್ಷಿ ಸಮೇತವಾಗಿ ಪತ್ತೆ ಹಚ್ಚಲು ರಹಸ್ಯ ಕಾರ್ಯಾಚರಣೆ ಆರಂಭಿಸಿದೆವು. ಯೂರಿಯಾನೂ ಹಾಕ್ತಾರೆ, NPKನೂ ಸುರಿತಾರೆ. ನೋಡಿ, ಆರ್ಗ್ಯಾನಿಕ್ ಹಾಲು ಅಂತ ಹೇಳ್ಕೊಂಡು ರೈತರಿಂದ ತಗೊಂಡು ಅದನ್ನು ರೈತರಿಗೆ ₹42 ಕೊಟ್ಟು ಇವರು ಮಾರಾಟ ಮಾಡ್ತಾರೆ. ಆದರೆ ಆ ಆರ್ಗ್ಯಾನಿಕ್ ಮಿಲ್ಕ್ ನಿಜವಾಗ್ಲೂ ಆರ್ಗ್ಯಾನಿಕ್ಕಾ ಇಲ್ವಾ ಅನ್ನೋದನ್ನು ನಾವು ಪತ್ತೆ ಹಚ್ಚೋಣ. ಯಾಕಂದರೆ ಇವರು ಬರೀ ಆರ್ಗ್ಯಾನಿಕ್ ಅಂತ ಹೇಳೋದು ಮಾತ್ರ, ಬಟ್ ಇವರು ರೈತರಿಂದ ಅವ್ರು ಹೆಂಗೆಂಗೋ ಬೆಳೀತಾರೆ, ಹೆಂಗೆಂಗೋ ಹಾಲನ್ನು ಮಾಡ್ತಾರೆ, ಅದನ್ನು ತಗೋತಾರೆ. ಬನ್ನಿ ನೋಡೋಣ ಅದು ಏನು ಎತ್ತಂತ ಪ್ರತ್ಯಕ್ಷವಾಗಿ ನಿಮಗೆ ವರದಿ ತೋರಿಸ್ತೀನಿ. ಬರದಿಂದ ಕಂಗೆಟ್ಟ ರೈತನಿಂದ ಕಂಡಲ್ಲಿ ಮೇವು ಖರೀದಿ. ಇದು ಒಂದು ಡ್ರಪ್ ಹಾಕ್ತೀವಿ. ಇದು ನೋಡಿ ಬೂಸ 5 kg ಅದು ಹಾಕ್ತೀವಿ. ನಮ್ಮ ಸೊಸೈಟಿಯಿಂದ ಕೊಡ್ತಾರೆ, ಸೊಸೈಟಿಯವರು. ಇದು ಇದಲ್ಲ, ಈ ಕಡಲೆ ಇಲ್ಲೇ ಐತಿ ನೋಡಿ. ಇದು ಅದು ಇದು ನಮ್ಮ ನೆಲಗಡಲೆ ಶೇಂಗಾ ಇದು ಇದು ಬೀಜ ಇದೆಂತ ಹಿಂಡಿ. ಇದು ರವೆ ಇದು ಬೂಸ ಅಂತ, ಕಡ್ಡಿ ಬೂಸ ಅಂತ. ಕಡ್ಡಿ ಬೂಸ. ಇದು ಅಲ್ಜೋಳದ ಹಿಟ್ಟು. ಏನಿಟ್ಟು ಸರ್ ಅದು? ಅಲ್ಜೋಳ, ಜೋಳದ ಹಿಟ್ಟು. ಅದು ಎಲ್ಲಿ ಸಿಗುತ್ತೆ ನಿಮಗೆ? ಅಂಗಡಿ ಒಳಗೆ ಸಿಗುತ್ತೆ. ಹೌದಾ? ನಾರ್ಮಲ್ ನಮ್ಮ ಸೊಸೈಟಿ ಅವರ ತಂದು ಹಾಕ್ತಾರೆ. ನೀವು ಹೇಳಿ ನಮ್ಗೆ ಖಾಲಿ ಆದಾಗ ಹೇಳ್ಬಿಟ್ರೆ ಅವರ ತಂದು ಅಂದ್ರೆ ನೀವು ಎಲ್ಲಿ ಹಾಲು ಹಾಕ್ತೀರಾ ಆ ಸೊಸೈಟಿ? ಇಲ್ಲ ನಮ್ಮ ಸ್ವಂತ ಪ್ರೈವೇಟ್ಗಳು ಇರ್ತಾರಲ್ಲ, ಅವರು ತಂದು ಹಾಲು ಹಾಕೋರಲ್ಲ, ಅವರೇನಿಲ್ಲ. ಹಾಲು ನಮ್ಮ KMF ಹಾಲು. ಅಲ್ಲ, ಅದಕ್ಕೆ ಹೋಗಲ್ಲ, ನಮ್ದು ಅಕ್ಷಯ ಕಲ್ಪ. ಸೊ ಇದು ಕಡ್ಡಿ. ಇದು ಬೋರ್ಡ್ ಹಾಕಿತ್ತಲ್ಲ ಅಲ್ಲಿ ಖುಷಿಯಿಂದ, ಅಲ್ಲಿ ಫೇಮಸ್ ಅನ್ಸುತ್ತೆ ಎಲ್ಲ ದೊಡ್ಡ ಬೋರ್ಡ್ ಹಾಕಿ. ನಮ್ಮನ್ನು ಕೇಳ್ತಾರೆ, ಏನಾರ ಪ್ರಾಬ್ಲಮ್ ಐತಾ ಅಂತಾರೆ. ಪ್ರಾಬ್ಲಮ್ ಇದ್ರೆ ಇಂಥದ್ದು ಐತೆ ಅಂತ ಹೇಳಿದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಇಲ್ಲ ಏನೂ ಇಲ್ಲ ಅಂದರೆ ನೋಡ್ಬಿಟ್ಟು ಹಾಲೇನಾದ್ರು ಚೆಕ್ ಮಾಡ್ತಾರೆ. ಇಲ್ಲ ನೀವು ಕೊಟ್ಟರೆ ಅವರು ಇಲ್ಲೇ ಬಂದು ತಗೊಂಡೋಗ್ತಾರೆ. ಎಷ್ಟು ಸಂಜೆ 5:30, 6 ಗಂಟೆ ಬರ್ತಾರೆ. ಈಗ ಶುರು ಮಾಡ್ಬೇಕು. ಈಗ ನೀವು ಬರಲಾಗ ಸ್ವಲ್ಪ ಲೇಟ್ ಆಗ್ತದೆ, ಇಲ್ಲಾಂದ್ರೆ ಇಷ್ಟೊಂದು ಶುರು ಮಾಡಿ. ಇದು ಗೊಬ್ಬರ ದನಿಗೆ ಅಲ್ಲ, ಇದಕ್ಕೆ ರಾಗಿಗೆ ಹಾಕಕ್ಕೆ ಅಂತ ತಂದಿದ್ದೀವಿ. ಇದು ಯೂರಿಯಾ, ಇದು ಗೊಬ್ಬರ. ರಾಗಿ ಟೈಮಲ್ಲ ಹೊಲ ರಾಗಿ ಮಾಡ್ಬೇಕಲ್ಲ, ಇದು ಗೊಬ್ಬರ ಸಿಗಕ್ಕಲ್ಲ ಅಂತ ಸ್ಟಾಕ್ ಆಗಿ ತಂದು ಇಟ್ಕೊಂಡಿದ್ವಿ. ಮಳೆ ಅಂತ ಹೆಚ್ಚು ಹಾಕಕ್ಕೆ ಇದು ಗೊಬ್ಬರ. 20 ಆನೆ ಮಾರ್ಕು ಗೊಬ್ಬರ. ಇದು ಭೂಮಿಗೆ ಹಾಕೋದು ರಾಗಿ.
ಬೆಲೆ ನಮಗೆ 42 ರೂಪಾಯಿ ಕೊಡ್ತಾಯಿದ್ದಾರೆ. 42. ಹಾಂ, ನಂದಿನಿದ್ದಾದ್ರೆ ಅದು ಇನ್ನೇನು ಸೇಮೆ ಎಲ್ಲ ಸೇರಿ ಅದು ಫ್ಯಾಟ್ ಮೇಲೆ ಅಷ್ಟೇ ಬೀಳುತ್ತೆ. ಫ್ಯಾಟ್ ಮೇಲೆ ಎಲ್ಲ ಸೇರಿ ಅದಷ್ಟೇ ಬೀಳುತ್ತೆ. ನಿಮಗೆ ನಮಗೆ ಅದು ನಂದಿನಿನಾದರೆ ಕೋಟ ಇದ್ರದ್ದು ಬೇರೆ ಕೊಡ್ತಾರಲ್ವಾ, ಸಬ್ಸಿಡಿ ಬೇರೆ ಕೊಡ್ತಾರಲ್ಲ, ಅದು ಅಷ್ಟೇ ಬೀಳುತ್ತೆ. 34 ರೂಪಾಯಿ ರೈಟ್ ಐತೆ, 6 ರೂಪಾಯಿ ಸಹಜನ ಕೊಡ್ತಾರೆ, ಅದು ಅಲ್ಲಿಗೆ ಬರುತ್ತೆ. ಎಲ್ಲ ವ್ಯತ್ಯಾಸ ಏನಪ್ಪ ಅಂದರೆ ಡೈಲಿ ಪೇಮೆಂಟು, ನಮಗೆ ರೊಟೇಷನ್ಗೆ ಅಪ್ಪರ ಪೇಮೆಂಟು. ಈಗ 10 ದಿವಸ ತನಕ ಕಾಯ್ಬೇಕು ಅಂದರೆ ಫುಡ್ ತರೋಕ್ಕೆ ಎಲ್ಲ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಮೇಂಟೆನೆನ್ಸ್ ವಿಶೇಷ ಇದೆಯಾ? ವಿಶೇಷ ಅಂತಂದರೆ ಅವರು ಇದು ಹಾಕಂಗಿಲ್ಲ, ಅವರು ಬೋಸ ಹಾಕಂಗಿಲ್ಲ, ಕಡ್ಡಿ ಬೋಸ ಇದೇನು ಹಾಕಂಗಿಲ್ಲ. ಹಿಂಡಿ ಹಾಂ, ಎಲ್ಲ ಕೊಡ್ತಾರೆ. ಅದು ಪರ್ಸ್ನಲ್ ನಾವು ಎಲ್ಲರೂ ತಗೊಂಬರ್ಬೋದು. ಬಟ್ ಡೈಲಿ ಒಬ್ಬರು ಬಂದು ಚೆಕ್ ಮಾಡ್ತಾ ಇರ್ತಾರೆ. ಬಟ್ ನೀವು ಎಲ್ಲಿ ಹೋಗ್ಬೇಕಾದ್ರೆ ತಗೊಂಡ್ಬರ್ಬೋದು. ಹಾಂ, ಒಟ್ಟು ಅವರು ಕೊಡ್ತಾರೆ, ನಾವು ಎಲ್ಲಿ ಬೇಕಾದ್ರೂ ತಗೋಬೋದು. ಏನಿಲ್ಲ, ಇಲ್ಲನೇ ಕಷ್ಟ ಅಲ್ಲ, ಹಾಂ, ಕಾಯ್ಬೇಕು. ಖಾಲಿ ಆಯ್ತು. ಹಾಂ, ಖಾಲಿ ಆಯ್ತು. ನಿಮ್ಮ ಇಷ್ಟದ ಒಟ್ಟು ಅವರು ಕೊಡ್ತಾರೆ. ಅವರು ತಿಂಗಳಿಗೆ ಒಂದೇ ಸಲ ಕೊಡೋದು, ತಿಂಗಳಿಗೆ ಒಂದೇ ಸಲ ಹಾಕ್ಸ್ಕೋಬೇಕು. ಅದು ಜಾಸ್ತಿ ಪೇಮೆಂಟ್ ಆಗುತ್ತೆ. ಈಗ ನಮಗೆ ರೊಟೇಷನ್ ಮಾಡೋಕ್ಕಾಗಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟು ತರಿಸ್ಕೊಳ್ತೀವಿ ಬೇರೆ ಕಡೆ. ಇವಾಗ ಆ ಥರ ಕಷ್ಟ ಆಗುತ್ತೆ. ಹಾಂ. ಮೇವು ಬೇಕಾದ್ರೆ ಎಲ್ಲಿಂದ ತಗೋಬರ್ಬೋದು? ಎಲ್ಲಿ ಬೇಕಾದ್ರೂ ತರ್ಬೋದು. ಇವಾಗ ಮೈಸೂರಿಂದ ಹೊಡ್ಸಿರೋದು ಲಾರಿಲಿ. ಮೈಸೂರು ಇಲ್ಲೆಲ್ಲ ಸುತ್ತ ಇಲ್ಲೂ ಮೇವಿಲ್ಲ, ಮೈಸೂರಿಂದ ಹೊಡ್ಸಿರೋದು. ಅಲ್ಲಿಂದ ಲಾರಿಲಿ ಹೊಡ್ಸಿರೋದು. 15 ಟನ್ ನೆನ್ನೆ ಲಾರಿ ಸುರ್ಕೊ ಇರೋದು. ಅದಕ್ಕೆ ಮೇವು ಸುರ್ಕೊ ಇರೋದು. ಅಲ್ಲಿ ಮೇವು ಸ್ಟೋರೇಜ್ ಮಾಡಿದ್ದೀವಲ್ಲ ಗುಂಡಿ ಒಳಗೆ. ಹಾಂ, ಜೋಳ ಮೇಕಿದೆ. ರೆಡಿ ಮಾಡ್ಕೊಂಡು ತಗೊಂಡ್ಬರ್ತಾರೆ. ಅಲ್ಲೇ ಅದೇ ಮಿಷಿನೇ ಕುಯ್ಯುತ್ತಿ, ಮಿಷಿನೇ ಕಟ್ ಮಾಡಿ ಲಾರಿಗೆ ಲೋಡ್ ಮಾಡ್ತಾರೆ. ಲಾರಿ ತಂದು ಇಲ್ಲಿ ಡಂಪ್ ಮಾಡೋದು. ಹಂಗೆ ಹಾಂ, ಮೈಸೂರಿಂದ ಇಲ್ಲೆಲ್ಲ ಸುತ್ತ ಮೇವಿಲ್ಲ. ನೀವು ಮಾಡಲ್ಲ? ಮಾಡಿದ್ವಿ. ಇಷ್ಟು ಹಸುಗಳಿಗೆಲ್ಲ ಎಲ್ಲಿ ತಡೆಯುತ್ತೆ. ಒಂದು ಟೈಮ್ ಬೆಳಿಬೋದು ಅಷ್ಟೇ. ಮತ್ತೆ ಇನ್ನೊಂದು ಟೈಮ್ ಬೆಳೆಯೋಕೆ 3 ತಿಂಗಳು ಬೇಕು. ಮತ್ತೆ ಮಧ್ಯದಲ್ಲಿ ಇಲ್ದ ಹೋದಾಗ ಹೊರಗಡೆಯಿಂದ ತರಿಸ್ತೀವಿ. ಇವಾಗ ಒಂದು ಲೋಡಿಗೆ ಒಂದು 80,000 ಆಗೈತಿ. 15 ಅದೊಂದು 1-1.5 ತಿಂಗಳು ಆಗುತ್ತೆ. ಹೊಡಿಸ್ಬೇಕು. ಏನೂ ಮಾಡೋಂಗಿಲ್ಲ, ಎಲ್ಲ ಸುಲಭ ಮಾಡೋದು, ದುಡ್ಡು ಮಾಡೋದು ಯಾವುದೈತಿ ಇವಾಗೆಲ್ಲ ಕಷ್ಟ ಬಿದ್ದರೆ ಅಲ್ವಾ. ಬಟ್ ಈಗ ಬರ, ಒಂದು ನಿಮಿಷ, ಈಗ ಬರ ಬಂದಿದೆ. ಬರ ಬಂದಾಗ ಮೇವು ಕಷ್ಟ ಆಗ್ಬಿಡುತ್ತಲ್ಲ, ಮೇವು ಎಲ್ಲಿಂದ ತರಬೇಕು? ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಲಾಸ್ ಆಗುತ್ತೆ, ನೆಕ್ಸ್ಟ್ ಲಾಭ ಆಗುತ್ತೆ ಮೇವು ಕಮ್ಮಿ ಇದ್ದಾಗ. ಎಲ್ಲಿಂದ ತರ್ಬೋದು? ತರ್ತೀರಾ? ನಾವು ದುದ್ದ, ಹಾಸನ್ನು ಆ ಸೈಡ್ ಎಲ್ಲ ತಗೋಬರ್ತೀವಿ. ಮೈಸೂರು, ಹುಣಸೂರು ಅಲ್ಲಿಂದೆಲ್ಲ ಮೇವು ತಗೋಬರ್ತೀವಿ. ನಿಮ್ಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಮೇವು ಮಾಡಿಟ್ಟಿರ್ತಾರೆ ಅಂತ? ಅಂದರೆ ಅವ್ರು ಮೇವು ಹೊಡೆಯೋರೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತಾರಲ್ಲ, ಅವ್ರ ಕಡೆಯಿಂದ ನಮಗೆ ಗೊತ್ತಾಗುತ್ತೆ ಇಂಥದ್ದು ಇದೆ ಅಂತ. ನಿಮ್ಮ ಬರೀ ಗದ್ದೆಯಿಂದ ಆಗಲ್ಲ, ನಿಮ್ಮಿಂದಲೇ ಆಗಲ್ಲ. ಬೆಳೆಸಿ ಸಾಕಲ್ಲ, ಆಗಲ್ಲ, ಕಷ್ಟ ಆಗುತ್ತೆ. ಈ ರೀತಿ ರೆಡಿಮೇಡ್ ಇರುತ್ತೆ. ಈಗ ತಗೊಂಡು ಬಂದು ಇದ್ರೊಳಗೆ ಹಾಕ್ತಾರೆ. ಹಾಸನದಿಂದ ಬಂದಿದೆ. ರೆಡಿ ಈಗ ಮಾಡಿ ಇದನ್ನು ಎಲ್ಲ ಹಾಕ್ತಾರೆ. ಬಟ್ ರೈತರಿಗೆ ಬರ ಬಂದಾಗ, ಮಳೆ ಇಲ್ಲದಾಗ ಎಲ್ಲೆಲ್ಲಿಂದೋ ಮೇವು ತಂದು ಹಾಕಬೇಕಾಗುತ್ತೆ. ಈ ನೋಡಿ, ಇದರಲ್ಲಿ ಪೂರ್ತಿ ತುಂಬಿಸಿಟ್ಟಿದ್ದಾರೆ. ಈಗ ಇಷ್ಟು ದನಗಳನ್ನು ಸಾಕ್ತಾರೆ ಅಂತಂದರೆ ತಮಾಷೆ ಇಲ್ಲ. ಜೊತೆಗೆ ನೋಡಿ ಇಲ್ಲಿ ಇಷ್ಟು ಹಿಂಡಿಗಳು ಪ್ರತಿ ದಿನ ನೋಡಿ ಇಂಥದ್ದು 3. ಇದು ಯಾವುದೊಂದು ಕೃಷಿ ಅನ್ನುವಂಥದ್ದು ತಗೊಂಡು ಬಂದಿದ್ದಾರೆ ನೋಡಿ ಇಲ್ಲಿ. MBT ಗೋಲ್ಡ್. ಮತ್ತು ಇದು ಜೋಳದ ಪುಡಿ ಅಂತೆ. ಇವು ಹಾಕಿದ್ರೆ ಮಾತ್ರ ಹಾಲು ಬರೋಕ್ಕೆ ಸಾಧ್ಯ ಆಗೋದು, ಇಲ್ಲಾಂದರೆ ಸಾಧ್ಯ ಆಗಲ್ಲ, ಕಷ್ಟ ಆಗಿಬಿಡುತ್ತೆ. ಓ, ಎಲ್ಲಿಂದ ತರಿಸ್ತೀರಾ? ಬೇರೆ ಕಡೆ ಬೆಳೆದಿರ್ತಾರಲ್ಲ, ಆ ಕಡೆಯಿಂದ ತರಿಸ್ತೀವಿ. ಬೇರೆ ಕಡೆಯಿಂದ? ಓಕೆ. ನೀವು ಬೆಳೆಯಲ್ವಾ? ನಮ್ಮದು ಬೆಳೆಗೆ ಜಮೀನು ಕಮ್ಮಿ ಐತಿ ಸ್ವಲ್ಪ, ಅದಕ್ಕೆ ತರ್ಸ್ಕೊಂಡು ಹಾಕಂತೀವಿ. ಎಲ್ಲಿಂದೆಲ್ಲ ತರಿಸ್ತೀರಾ? ಬೇರೆಯವ್ರು ಬೆಳೆದಿರ್ತಾರಲ್ಲ, ಗಣಸಿ ಹತ್ರ, ಒಳೆ ನರಸೀಪುರ ಆ ಕಡೆಯಿಂದ ತಂದು ಹಾಕ್ತಾರೆ. ಇಲ್ಲೆಲ್ಲ ಸಿಗುತ್ತೆ, ಸ್ವಲ್ಪ ಕಮ್ಮಿ ಈ ಕಡೆ. ಈಗ ಅದು ಅವರು 2 ಉಪ್ಪು ಮತ್ತು ಬೆಲ್ಲ ಮಿಕ್ಸ್ ಮಾಡ್ಕೊಂಡೆ ತೊಗೊಂಡು ಬರ್ತಾರಾ? ನಾವು ಹಾಕಂತೀವಿ. ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು? ಅದು ಎಷ್ಟು ಟನ್ ಇರುತ್ತೆ ಅಷ್ಟ್ರ ಮೇಲೆ ಹಾಕಂತೀವಿ. 1 ಟನ್ನಿಗೆ ಎಷ್ಟಾಗುತ್ತೆ? ಒಂದು 5 kg ಅಷ್ಟು ಹಾಕಂತೀವಿ. ಏನನ್ನ? ಅದೇ ಉಪ್ಪು, ಬೆಲ್ಲ ಹಾಕಿದ್ರು ಹಾಕ್ಬೋದು. ಹಾಂ,
ನಮ್ಮ ಉಪ್ಪು ತಿನ್ನೋ ಉಪ್ಪು ಅದನ್ನು ಹಾಕೋಬೋದು. 5 kg 5 kg ಬೇಕು. ಉಪ್ಪು ಬೆಲ್ಲನೂ ಅಷ್ಟೇ ಬೇಕು. ಬೆಲ್ಲನೂ ಅಷ್ಟು ಬೇಕು. ಹಾಕಿರೂ ಆಗುತ್ತೆ, ಹಾಕ್ತಾ ಇದ್ರೂ ನಡೆಯುತ್ತೆ. ಹಾಕಿದ್ರೆ ಹಾಕಿದ್ರೆ ಅದೇ ದನಿಗೆ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಅಂತ. ಮತ್ತೆ ಹಾಕ್ಲಿಲ್ಲ ಅಂದ್ರೆ ಅವುಗಳು ತಿಂತಾಗಿರುತ್ತಲ್ಲ ಅವುಗಳಿಗೆ ತಿನ್ನುತ್ತೆ. ಅದೇ ಕ್ಯಾಲ್ಸಿಯಂ ಬೇಕು ದನಿಗೆ ಅಂತ ಹಾಕ್ಬೇಕಷ್ಟೆ. ಈಗ ಮೇವು ನಿಮಗೆ ಸಿಗ್ತಾ ಇದೆಯಾ? ಸಿಗುತ್ತೆ. ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗೈತಿ. ಬೇರೆ ಕಡೆಯಿಂದ ತರಿಸ್ಬೇಕಲ್ಲ, 9,000 ರೂಪಾಯಿ ತನಕ ಹೋಯ್ತು ಟನ್ನು. ಮೇವನ್ನು ನಾವು ತರಿಸ್ಕೊಂಡು ಹಾಕಂತೀವಿ. ನಮ್ಮ ಮೇವಿನ ಕಡ್ಡಿ ಕೊಡ್ತಾರೆ ಬೆಳಕಳಿ ಅಂತ, ಜಮೀನೆಲ್ಲ ಬೆಳ್ಕೊಂತೀವಿ, ಇಲ್ಲ ಅಂದರೆ ಇಲ್ಲ. ನೋಡಿ ಇದು ಶೈಲೇಜ್ ಮೇವು ಅಂತ ನೋಡಿ. ನೋಡಿಲಿ ಪಾಪ ಇವರು ಈಗ ಬರ ಬಂದಿದೆ, ಎಲ್ಲ ಕಡೆನೂ ಮೇವು ಇಲ್ಲ, ಕಡಿಮೆ ಆಗಿದೆ. ನೋಡಿ ಇದು ಶೈಲೇಜ್ ಮೇವು ಅಂತ. ಇದಕ್ಕೆ ಉಪ್ಪು ಬೆಲ್ಲ ಮಿಕ್ಸ್ ಮಾಡಿ, ಯಾಕಂದರೆ ದನಗಳಿಗೆ ಕ್ಯಾಲ್ಶಿಯಂ ಬೇಕಲ್ಲ, ಹಾಗಾಗಿ 1 ಟನ್ ಮೇವಿಗೆ 5 kg ಉಪ್ಪು 5 kg ಬೆಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಕಟ್ ಮಾಡಿ ಇದನ್ನು ಬೆಳಗ್ಗೆ ಮತ್ತು ಸಂಜೆ ತಿನ್ನಿಸ್ತಾರೆ. ಜೊತೆಗೆ ಹಿಂಡಿಯನ್ನು ಹಾಕ್ತಾರೆ. ಸೊ ಆವಾಗ ಹಾಲು ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು. ಇದು ಹೊಳೆ ನರಸೀಪುರದಿಂದೆಲ್ಲ ತರ್ತಾರಂತೆ, ಅಷ್ಟು ದೂರ ಹೋಗಬೇಕಾಗಿದೆ. ಜೊತೆಗೆ 1 ಟನ್ನಿಗೆ 9,000, 1 ಟನ್ನಿಗೆ 9,000 ಕೊಡಬೇಕಾಗಿದೆ. ಎಷ್ಟು ಎಲ್ಲ ಒಂದು 20 ಇದೆ. ಇದಕ್ಕೆ ಈಗ ಬರ ಬಂತು, ಬರಗಾಲ. ಈಗ ಮೇವೆಲ್ಲ ಏನು ಮಾಡ್ತೀರಾ? ಹೊರಗಡೆಯಿಂದ ಕೊಂಡ್ಕೊತೀವಿ. ಹೌದಾ? ಎಲ್ಲಿಂದೆಲ್ಲ ತರಬೇಕಾಗುತ್ತೆ ಮೇವನ್ನು? ಹಾಸನ್ನು, ಮೈಸೂರು, ಹೊಳೆನರಸೀಪುರ, ಇಲ್ಲೆಲ್ಲ ಹೋಗ್ಬೇಕಾಗುತ್ತಾ? ಇಲ್ಲಿ ನಮಗಿಲ್ಲ ಮಳೆ ಇಲ್ಲ ಮೇಡಮ್. ಮಳೆ ಇಲ್ಲದಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ನೀರಾವರಿ ಬೆಳೆದಿರ್ತಾರಲ್ಲ ಅಲ್ಲಿ ತರಬೇಕು. ಕಡ್ಡಿ ಬೂಸ ಹಾಕಂಗಿಲ್ಲ ಅವರಿಗೆ. ಏನು ಅದು ಕಡ್ಡಿ ಬೂಸ ಕಡ್ಡಿ ಉದ್ದು ಕೂರ ಮೇಡಮ್ ಬೂಸ ಮಾಡ್ತಾರೆ, ಅದು ಹಾಕಂಗಿಲ್ಲ. ಈಗ ಆರ್ಗಾನಿಕ್ ಹಾಲು ಅಂತ ಇದು ಹೊರಗಡೆ ಕಳಿಸ್ತಾರೆ ನೋಡಿ, ಹಂಗಾಗಿ ಕಡ್ಡಿ ಬೂಸ ಹಾಕಂಗಿಲ್ಲ. ಕಡ್ಡಿ ಬೂಸಲ್ಲಿ ಏನಿದೆ? ಏನು ಅವ್ರಿಗೆ ಹಾಕಂಗಿಲ್ಲ, ಅವ್ರಿಗೆ ಹಾಕಂಗಿಲ್ಲ ರೂಸು. ಅದೇನದು ಕಡ್ಡಿ ಬೂಸ? ಅದರಲ್ಲಿ ಕ್ರಿಮಿಕಲ್ ಇರುತ್ತೆ ಅಂತ. ಕ್ರಿಮಿಕಲ್ ಪ್ರತಿಯೊಂದು ಹಾಕ್ಬೋದು, ಅದೊಂದು ಹಾಕಂಗಿಲ್ಲ ಮೇಡಮ್ ಅವರೇ. ಅದೆಲ್ಲ ನೀವೇ ತಗೊಂಡು ಬಂದು ಹಾಕಬೇಕು. ನಾವು ಆಯ್ಕೆ ಅವ್ರು ಏನು ಕೊಡ್ತಾರೇನ್ರಿ? ಸೊ ಹಿಂಡಿ ಅಂತ ಸಾಸಿವೆ ಹಿಂಡಿಯಿಂದ ಮಾತ್ರ ಬರೋದು ಮೇಡಮ್ ಅವರೇ. ಅದು ಕುರಮೇಲ್ ಅಂತ ಬರುತ್ತೆ, ಅದರಲ್ಲಿ ಕಾಲ್ಸಾಗರ ಪೌಡ್ರು, ದನಗಳಿಗೆ ಏನು ಆರೋಗ್ಯ ಬರೋಂಗೆಲ್ಲ ಅದು ಮಿಕ್ಸ್ ಮಾಡಿ ಕೊಡ್ತಾರೆ. ಅದೊಂದು ಫ್ರೀಯಾಗಿ ಕೊಡ್ತಾರೆ? ಇಲ್ಲ, ದುಡ್ಡು 1,100 ರೂಪಾಯಿ ಮುಟ್ಟಿ 40 kg. ಪ್ಲಾಂಟ್ಗೆ ಹೋಗ್ತಲ್ಲ ಮೇಡಮ್, ಗಟ್ಟಿ ಹಾಲು ಮತ್ತು ತೆಳು ಹಾಲು ಫಿಲ್ಟ್ರ್ ಮಾಡ್ತಾರಲ್ಲಿ. ಅವಾಗ A to A1 ಹಿಂಗೆ ಡಿವೈಡ್ ಮಾಡ್ಕೊತಾರೆ. ಅವಾಗ ನಮಗೇನಿಲ್ಲ, ಇಲ್ಲಿ ನಮ್ಮಲ್ಲಿ ಏನು ಮಾಡಲ್ಲ, ಅಲ್ಲಿ ತಗೊಂಡೋಗಿ ಇದು ಮಾಡ್ತಾರೆ ಅವರು. ನಿಮ್ಮಲ್ಲಿ ನಿಮ್ಗೆ ಗೊತ್ತಿರೋದೇ ಇಲ್ಲ ನಮ್ದು ಏನಿದ್ರು ಅಲ್ಲಿ ತಗೊಂಡು ಇಲ್ಲಿಂದ ತಗೊಂಡು ಹೋಗ್ತಾರೆ ಮೇಡಮ್ ಅವರೇ. ಅಲ್ಲಿ ಹೋಗಿ ಅಲ್ಲಿ ಫಿಲ್ಟರ್ ಮಾಡ್ಕೊಂಡು ಇದು ಮಾಡಿ ಅಂತ ನಮಗೆ ಗೊತ್ತಾಗಲ್ಲ ಮೇಡಮ್. ಅಲ್ಲಿ ಫಿಲ್ಟರ್ ಮಾಡ್ತಾರಂತ ಇಲ್ಲಿಂದ ತಗೊಂಡು ಹೋಗ್ತಾರೆ. ನಿಮ್ಮ ಹತ್ರ ನಾರ್ಮಲ್ ಆಗಿ ತಗೊಂಡೋಗ್ಬಿಟ್ಟು ನಮ್ಮ ಹತ್ರ ನಾರ್ಮಲ್ ಆಗಿ ತಗೊಂಡು ಹೋಗ್ತಾರೆ ಮೇಡಮ್. ಅಲ್ಲಿ ಮಾತ್ರ ಅದನ್ನ ಚೇಂಜ್ ಮಾಡ್ತಾರೆ. ಯಾವ್ದು ಬೇಕು ಅದೇ A2 ಹಾಲು ನನಗೂ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಮೇಡಮ್. ನಮ್ಗೆ ಏನು ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ಹಾಲು ಕರಿತೀವಿ, ಇಲ್ಲಿಂದ ಗಾಡಿ ಪೈಂಟ್ ಮಾಡ್ತೀವಿ, ಅಲ್ಲಿಂದ ಚಿಲ್ಲಿಂಗ್ ಹೋಗುತ್ತೆ, ಅಲ್ಲಿ ಮಾಡ್ಕೊತಾರೆ ಮೇಡಮ್. ನಾನು ನೋಡಿ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ A2 ಹಾಲು ಅಂತ. ನಮಗೆ ಏನು ಗೊತ್ತಿಲ್ಲ ಮೇಡಮ್, ಅದ್ರದ್ದು ಏನಾಯ್ತು ಗೊತ್ತಿಲ್ಲ. ಇಲ್ಲಿಂದ BMC ಚಿಲ್ ಮಾಡೋದಷ್ಟೇ. ಚಿಲ್ ಮಾಡಿದ್ರೆ ಟ್ಯಾಂಕರ್ ತಗೊಂಡೋಗುತ್ತೆ, ಟ್ಯಾಂಕರ್ ಪ್ಲಾಂಟಿಗೆ ಹೋಗಿ ಪ್ಲಾಂಟಲ್ಲಿ ಹಾಲು ಫಿಲ್ಟರ್ ಆಗುತ್ತೆ. A to A1 ಹಿಂಗೆ ಫಿಲ್ಟರ್ ಮಾಡ್ತಾರೆ ಅವರು. ನಮಗೇನು ಗೊತ್ತಾಗಲ್ಲ. ಹೇಗೆ ಬೆಳೆದ್ರೂ ಓಕೆ, ಒಟ್ಟು ಮಾಲು ಬೇಕು ಅಷ್ಟೇ. ಆರ್ಗ್ಯಾನಿಕ್ ಹಾಲು ಈಗ ತಗೊಂಡು ಹೋಗೋಕ್ಕೆ ರೆಡಿಯಾಗಿದೆ. ರೈತರು ತಾವು ಕರೆದ ಹಾಲನ್ನು ಈ ರೀತಿಯ ಕ್ಯಾನ್ಗಳಲ್ಲೇ ಹಾಕ್ಕೊಂಡು ಹೋಗ್ತಾರೆ. ಈ ಕ್ಯಾನಿಂದ ಡೈರೆಕ್ಟಾಗಿ ಇನ್ನೊಂದು 7 ಗಂಟೆ ಅಷ್ಟೊತ್ತಿಗೆ ಶೀತಲೀಕರಣ ಘಟಕಕ್ಕೆ ರೀಚ್ ಆಗುತ್ತೆ. ಇವರು ಮನೆಯಲ್ಲಿ ಸಂಗ್ರಹಿಸಿ ಇದನ್ನು ತೊಗೊಂಡೋಗಿ ಶೀತಲೀಕರಣ ಘಟಕಕ್ಕೆ ಕರ್ಕೊಂಡು ಹೋಗ್ತಾರೆ. ಶೀತಲೀಕರಣ ಘಟಕದಲ್ಲಿ ಇದ್ದು ಅಲ್ಲಿ -4 ಆದಮೇಲೆ ಅದನ್ನು ಟ್ಯಾಂಕರಲ್ಲಿ ಹಾಕ್ಕೊಂಡು ಮೇಯ್ನ್ ಇದೆಲ್ಲಿದೆ ಘಟಕ ಇದೆ ಅಲ್ಲಿಗೆ ಅದನ್ನು ತೊಗೊಂಡು ಹೋಗ್ತಾರೆ. ಎಲ್ಲ ಬೆಳಿತಾರೆ. ನಮ್ಮ ಹತ್ರ ತಗೊಳ್ಳಲ್ವಾ? ಎಳ್ನೀರು, ಕಾಯಿ, ಕೋಳಿ ಮೊಟ್ಟೆ, ನಾಟಿ ಕೋಳಿ ಮೊಟ್ಟೆ. ಹೌದಾ? ಈ ಮೊಟ್ಟೆ ಎಲ್ಲ ಕೊಡೋರು, ಎಳ್ನೀರು ಓ ಹೌದಾ? ಯಾರು ಬೇಕಾದ್ರೂ ಅವರೇ ಕೋಳಿ ಕೊಡ್ತಾರೆ. ಹೌದಾ? ಅವರು ಕೋಳಿ ಕೊಡ್ತಾರೆ, ಕೋಳಿ ಕೊಟ್ಟು ಮೊಟ್ಟೆ ಇಕ್ತವೆ. KG ಲೆಕ್ಕ ಕೋಳಿ ಕೊಟ್ಟು ಮೊಟ್ಟೆ ಇಕ್ತಾಗ ಮೊಟ್ಟೆ ಬಂದು ಅವರೇ ಡಿಸ್ಪ್ಯಾಚ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಹಾಂ, ಅದು ವರ್ಷದ ಪೂರ್ತಿ ಮೊಟ್ಟೆ ಇಕ್ಕೋದಂತೆ, 2 ತಿಂಗಳು ಮಾತ್ರ ಮೊಟ್ಟೆ ಇಕ್ಕುವಂತ ಕೋಳಿ ಅಂತ. ಎಲ್ಲ ಫೀಡ್ಸು, ಫೀಲ್ಡಿಂಗು ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟು ಮೊಟ್ಟೆನ ಅವರೇ. ಮಾನದಂಡ ಇದೆಯಾ? ಹಿಂಗೆ ಇರಬೇಕು? ಮಾಮೂಲಿ ಹಿಂಗೇನೆ
ಮಾಮೂಲಿ ಮಿಸ್ ಹೊಡ್ಕೊಂಡು ಮಾಮೂಲಿ ಫ್ರೀಡಮ್ ಇರ್ಬೋದು. ಹಾಂ ಇರ್ಬೋದು. ಇದು ಎಳ್ನೀರ್ದಾದ್ರೆ ಅದಕ್ಕೆ ಎಳ್ನೀರು ಬಂದು ಅವರೇ ತಗೊಂಡು ಹೋಗ್ತಾರೆ. ಹಾಂ ಅವ್ರ ಸೆಲೆಕ್ಷನ್ನು ಮರದಿಂದ ಕೆಳಗಡೆ ಇಳಿಸ್ಕೊಂಡು ಸೆಲೆಕ್ಷನ್ ಮಾಡ್ಕೊಂಡು ಅವ್ರಿಗೆ ಯಾವ ಬೇಕು ಅವು ತಗೊಂಡು ಬಿಟ್ಟರೆ ಎಲ್ಲನೂ ಬಿಟ್ಬಿಟ್ಟು ತಗೊಂಡು ಹೋಗ್ತಾರೆ. ಒಳ್ಳೇದು. ಎಲ್ಲವೂ ತಗೊಂಡು ಹೋಗ್ಬಿಡ. ಹಾಂ ಎಲ್ಲ ತಗೊಂಡು ಹಂಗೆ ಬೆಳಿಬೇಕು ಹಿಂಗೆ ಬೆಳಿಬೇಕು ಏನಿಲ್ಲ. ಮೇಡಮ್ ಸೆಲೆಕ್ಷನ್ನು ಹೆಂಗಾರ ಬೆಳಿರೋ ಸೆಲೆಕ್ಷನ್ನು ಸೆಲೆಕ್ಷನ್ ಅವ್ರ ಸೆಲೆಕ್ಷನ್ ಚೆನ್ನಾಗಿರ್ಬೇಕು, ನೋಡೋಕೆ ಚೆನ್ನಾಗಿರ್ಬೇಕು, ಒಟ್ಟು ಫ್ರೂಟ್ಸ್ ಎಲ್ಲ ಇದ್ದಿರಬೇಕು. ಫ್ರೂಟ್ಸ್ ಆಲೂಗೆಡ್ಡೆ, ಓ ಪೊಟೊಟೊ ಎಲ್ಲ ತಗೋತಾರೆ. ಪೊಟೊಟೊ ಅವರೇ ಕೊಡ್ತಾರೆ. ಟ್ರೈನಿಂಗ್ ಎಲ್ಲ ಅವ್ರ ಬೀಜ ಎಲ್ಲ ಕೊಟ್ಟು ಬೆಳೆಸಿ ಮತ್ತೆ ಅವರೇ ತಗೊಂಡು ಹೋಗ್ತಾರೆ. ಅದನ್ನು ಚೆನ್ನಾಗಿರ್ಬೇಕು. ಹಾಂ ಅದು ಸೆಲೆಕ್ಷನ್ ಅವರು. ನಾವು ಮಾರ್ಕೆಟ್ಗೆ ಹಾಕಿಬೇಕದ. ಸೆಲೆಕ್ಷನ್ ಮಾತ್ರ ತಗೋತಾರೆ. ಏನ್ ಸರ್ ಏನು ಸೆಲೆಕ್ಷನ್ ಮಾತ್ರ ತಗೋತಾರೆ ಅವರು. ಈ ಲೋಕಲ್ ಹಣ್ಣೆಲ್ಲ ನಾವು ರೆವೆನ್ಯೂ ಇದಕ್ಕೆ ಮಾಡ್ಬೇಕು, ಮಾರ್ಕೆಟ್ಗೆ ತಗೊಂಡೋಗಿ ಇದು ಮಾಡ್ಬೇಕು. ಮೊದಲು ನಿಮಗೆ ಗ್ಯಾರಂಟಿ ಕೊಡಲ್ವ ಇನ್ನು ತಗೋತೀವಿ ಇಷ್ಟಕ್ಕೆ ಗ್ಯಾರಂಟಿ ಕೊಡಲ್ಲ ಮೇಡಮ್ ಅವರು. ಸೆಲೆಕ್ಷನ್ ಹಣ್ಣು ಮಾತ್ರ ತಗೋತೀವಿ ನಾವು. ಈಗ ತರಕಾರಿ ಬೆಳೆದ್ರು ಅಷ್ಟೇ ಸೆಲೆಕ್ಷನ್. ಅದು ಹೆಂಗ್ ಬೆಳಿಬೇಕು ಅಂತ ಹೇಳ್ತಾರ? ಇಲ್ಲಿ ಸುಶಿನೆಲ್ಲ ಅವರೇ ಕೊಡ್ತಾರೆ. ಎಲ್ಲ ಗೊಬ್ಬರ ಎಲ್ಲ ಪ್ರತಿಯೊಂದು ಕೊಡ್ತಾರೆ. ಈ ಗೊನೆ ಕಡ್ದಾಗ ನಮಗೆ ಪೇಮೆಂಟ್ ಲೆಕ್ಕಾಚಾರ ಮಾಡ್ತಾರೆ ಮೇಡಮ್. ಒಂದು ವರ್ಷ ನಾವು ಕೆಲವೆಲ್ಲ ಗೊಬ್ಬರ ನೀವೇ ಮಾಡ್ಕೊತೀರಾ? ಕೆಲವು ಗೊಬ್ಬರ ನಾವೇ ಮಾಡ್ಕೊತೀವಿ ಮೇಡಮ್ ಅವರೇ. ಅವ್ರು ಕೊಡೋ ಸ್ವಲ್ಪ ಕೊಡ್ತಾರೆ. ಅವ್ರು ಉಳಿದ ನಮಗೆ ಪೇಮೆಂಟ್ ಅವರೇ ಮಾಡಿಕೊಡ್ತಾರೆ. ಯಾರ್ದಾರು ತಗೋತಾರೆ. ರಾಗಿ ಪ್ರತಿಯೊಂದು ತಗೋತಾರೆ. ಹೌದಾ? ರಾಗಿ, ಭತ್ತ, ಗೋಧಿ ಪ್ರತಿಯೊಂದು ತಗೋತಾರೆ ಮೇಡಮ್ ಅವರು. ಅದು ಹಿಂಗೆ ಬೆಳಿಬೇಕು ಹಂಗೆ ಬೆಳಿಬೇಕು. ಫಿಲ್ಟರ್ ಮಾಡಿ ತಗೋತಾರೆ ಒಟ್ಟು ರಾಗಿ ನೀಟಾಗಿ. ಚೆನ್ನಾಗಿರ್ಬೇಕು. ಹಾಂ ಚೆನ್ನಾಗಿರ್ಬೇಕು ಮೇಡಮ್. ಎಳ್ನೀರು ತಗೋತಾರೆ, ಆಮೇಲೆ ಮೊಟ್ಟೆ ತಗೋತಾರೆ, ಆಮೇಲೆ ತರಕಾರಿಗಳನ್ನು ತಗೋತಾರೆ, ಜೊತೆಗೆ ಏನಾದರೂ ಫ್ರೂಟ್ಸ್ ಗಿಟ್ಸ್ ಬೆಳೆದ್ರೆ ಅದನ್ನು ತಗೋತಾರೆ. ಪ್ರತಿಯೊಂದನ್ನು ಕೂಡ ಅವ್ರಿಗೆ ಏನೇನು ಬೆಳೀತಾರೆ ಅದನ್ನು ಗ್ರೇಡ್ ಮಾಡ್ತಾರೆ. ಮಾತ್ರ ಒಳ್ಳೆ ಕ್ವಾಲಿಟಿಯ ಇರಬೇಕು. ಮತ್ತು ಎಳ್ನೀರು ಯಾವುದು ಚಿಕ್ಕಿ ಏನು ಇರಬಾರ್ದು, ಚೆನ್ನಾಗಿರ್ಬೇಕು ನೋಡೋಕ್ಕೆ. ಅವ್ರು ಗ್ರೇಡ್ ಮಾಡಿ ಅದನ್ನು ತೊಗೊಂಡೋಗಿ ಅವ್ರಿಗೆ ಪೇಮೆಂಟ್ ಕೊಟ್ಟು ತಗೋತಾರೆ. ರೈತರು ಹೆಂಗೆ ಬೇಕಾದರೂ ಬೆಳ್ಕೋಬಹುದು, ಬಟ್ ಚೆನ್ನಾಗಿ ಬೆಳಿಬೇಕು, ಅದು ಗ್ರೇಡೈಡ್ ಆಗಿರಬೇಕು. ಅಂಥದ್ದನ್ನೆಲ್ಲ ಎಲ್ಲವನ್ನೂ ಕೂಡ ರಾಗಿ ಕೂಡ ತೊಗೊಂಡು ಹೋಗ್ತಾರೆ, ಭತ್ತ ಕೂಡ ತೊಗೊಂಡು ಹೋಗ್ತಾರೆ, ಪ್ರತಿಯೊಂದನ್ನು ಕೂಡ ತೊಗೊಂಡು ಹೋಗ್ತಾರೆ ಅಂತ. ನಾವು ತಿಪ್ಟೂರಿನ ಸಾಕಷ್ಟು ರೈತರನ್ನ ಮಾತಾಡ್ಸಿದ್ವಿ. ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನೋಡ್ರಿ ನಮ್ಗೆ ಎಲ್ಲಿ ಪೇಮೆಂಟ್ ಬರುತ್ತೋ, ಎಲ್ಲಿ ಬೇಗ ಪೇಮೆಂಟ್ ಬರುತ್ತೋ ಅಲ್ಲಿಗೆ ನಾವು ಹಾಲು ಹಾಕ್ತೀವಿ. ಆದರೆ ನಾವು ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಅದೇ ಮೇವು ಹಾಕ್ತೀವಿ, ಅದೇ ಹಿಂಡಿ ಹಾಕ್ತೀವಿ, ಅದೇ ಬೂಸ ಹಾಕ್ತೀವಿ, ಬಿಟ್ಟರೆ ಅದರಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ಬಟ್ ನಾವು ನಂದಿನಿ ಇದು ನಮ್ಮ ಯಾವುದು ನಂದಿನಿ ಹಾಲನ್ನು ಮಾಡುವಂಥ KMFಗೆ ಹಾಕಲ್ಲ. ಯಾಕಂದರೆ ಅವರ ಪೇಮೆಂಟ್ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ, ಅದಕ್ಕೋಸ್ಕರ ಅಂತ. ಹಾಗಾದರೆ ಹಾಲಲ್ಲಿ ವ್ಯತ್ಯಾಸ ಇದೆಯಾ ಇಲ್ವ ಅಂತ ಮತ್ತೊಂದಷ್ಟು ನಾವು ಕೇಳೋಣ. ನಮ್ಮ ಹತ್ರ ಇಲ್ಲೇ ಒಂದು ಹಾಲು ಉತ್ಪಾದಕರ ಸಂಘ ಇದೆ, ಕಾರೇಹಳ್ಳಿಯ ಹಾಲು ಉತ್ಪಾದಕರ ಸಂಘ. ಅಲ್ಲೇ ರೈತರ ಹತ್ರ ಕೇಳೋಣ, ಏನೋ ವ್ಯತ್ಯಾಸ ಇದೆ? ಇಲ್ಲ. ತಿರುಮಲದ ಹಾಲು ಬೇರೆ, ಅಕ್ಷಯಕಲ್ಪದ ಹಾಲು ಬೇರೆ, ನಂದಿನಿದ ಹಾಲು ಏನೋ ವ್ಯತ್ಯಾಸ ಮಾಡ್ತೀರಾ ಹಾಲು ಉತ್ಪಾದನೆ ಮಾಡಿ? ಇಲ್ಲ ವ್ಯತ್ಯಾಸ ಏನಿಲ್ಲ. ನೀವು ಹಾಕೋ ಮೇವಲ್ಲಾಗಲಿ, ನೀವು ಕೊಡೋ ನೀರಲ್ಲಿ, ನೀವು ಕೊಡೋ ಹಿಂಡಿ ಬೂಸದಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಇಲ್ಲ, ಯಾವ ತರ ವ್ಯತ್ಯಾಸ ಇಲ್ಲಿ ಬರಲ್ಲ. ಇಲ್ಲಿ ಏನು ವ್ಯತ್ಯಾಸ. ಅದೇ ಬೂಸ, ಅದೇ ಮೇವು, ಅದೇ ಮೇವು, ಅಮಾಮೂಲಿ 3 ಟೈಮ್ ಅದೇ ದನ, ಅದೇ ರೈತ. ರೈತ. ನಿಮ್ಗೆ ಆರ್ಗ್ಯಾನಿಕ್ ಹಾಲು ಅಂತ ಏನಾದ್ರು ಆಗುತ್ತಾ? ನೀವು ಮಾಡ್ತೀರಾ? ಇಲ್ಲ ಇಲ್ಲಿ ಯಾರು ಮಾಡ್ತಾ ಇಲ್ಲ ಅದನ್ನ. ಇಲ್ಲಿ ಯಾರು ಆ ಥರ ಅಭ್ಯಾಸ ಇನ್ನೂ ಯಾರು ಇಟ್ಕೊಂಡಲ್ಲ. ಅಲ್ಲ, ಅಭ್ಯಾಸ ಅಂತಲ್ಲ, ನಾವು ಹಾಕೋ ಈಗ ಆರ್ಗ್ಯಾನಿಕ್ ಅಂದ್ರೆ ಏನು? ವಿಷ ಇಲ್ಲದ್ದು. ಅಲ್ಲ, ವಿಷ ಇಲ್ಲದ್ದು ಅಂತ ಅರ್ಥ. ಈಗ ಹಸುಗೆ ನೀವು ವಿಷ ಇರುವಂತ ಆಹಾರ ಕೊಟ್ಟು, ಅಂದ್ರೆ ವಿಷ ಅಂದ್ರೆ ಏನು? ಫರ್ಟಿಲೈಸರ್, ನಾವು ಹಾಕೋ ರಸಗೊಬ್ಬರ. ಅದು ಇಲ್ಲದೆ ಮೇವು ಹಾಕಕ್ಕಾಗುತ್ತಾ ದನಕ್ಕೆ? ಇಲ್ಲ, ಅದೆಲ್ಲ ಮೇವೇ ಬರಲ್ಲ ಭೂಮಿಯಿಂದ. ಫರ್ಟಿಲೈಸರ್ ಹಾಕಿಲ್ಲ ಅಂದ್ರೆ ಆ ಮೇವೇ ಹುಟ್ಟಲ್ಲ. ಎಲ್ಲ ಅದಕ್ಕೆ ಅಡಿಟ್ ಆಗಿ ಬಂದಿದೆ, ಭೂಮಿನ ಅಡಿಟ್ ಆಗಿ ಬಂದಿದೆ. ಏನು ಮಾಡಂಗಿಲ್ಲ, ಫರ್ಟಿಲೈಸರ್ ಹಾಕಿ ಮೇವು ಬೆಳಿಬೇಕು. ಅದು ಈ ಬರಗಾಲದಲ್ಲೆಲ್ಲ ಏನು ಮಾಡಂಗಿಲ್ಲ. ಒಂದಿಷ್ಟು ಯೂರಿಯಾ ಗೊಬ್ಬರ ಹಾಕಿಲ್ಲ ಅಂದ್ರೆ ನೀವು ಮನೆ ಗೊಬ್ಬರ ಎಷ್ಟು ಹಾಕಿದ್ರೆ ಅದು ಹುಟ್ಟದೇ ಇಲ್ಲ. ಅದು ಆರ್ಗ್ಯಾನಿಕ್ ಅಂತ ಮಾಡಕ್ಕಾಗುತ್ತಾ ಹಾಲು? ಆಗಲ್ಲ. ನೋ ಆಗಲ್ಲ. ಹಂಗೆ ಬೇರೆನೇ ಒಂದು ಮೇವು ಮಾಡಿ ಏನೋ ಹಾಕದೆ ಹಾಲೇ ಕೊಡಲ್ಲ. ಆಗ ಈಲ್ಡಿಂಗ್ ಬರಲ್ಲ, ಫರ್ಟಿಲಿಟಿನೂ ಬರಲ್ಲ, ಈಲ್ಡಿಂಗು ಬರಲ್ಲ, ಫ್ಯಾಟು ಬರಲ್ಲ, ಏನು ಬರಲ್ಲ. ಅವರೆಲ್ಲ ಸುಮ್ಮನೆ ಆರ್ಗ್ಯಾನಿಕ್ ಅಂತ ಕೊಡ್ತಿರೋದು. ಅವ್ರೇನು ಎಕ್ಸ್ಟ್ರಾ ಬೆಳಿತಾವ್ರ? ಇದೇ ರೈತರು ಯಾರು 7-8 ಹೊತ್ತು ಸಾಕ್ಯಂಡವ್ರೆ, ಅವ್ರಿಗೆ ಮನೆ ತಕ ಬಂದು ತಗೊಂಡು ಹೋಗ್ತಾರೆ. ಅವರು ಇದೆಲ್ಲ ಹಾಕ್ತಾರೆ, ಸುಮ್ಮನೆ ಸುಳ್ಳು ಹೇಳ್ತಾರೆ, ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಅಂತ. ಸೇಮ್ ನಾವು ಹಾಕೋ ಹಾಲೆ ನಮ್ಮ ಹಾಲೆ ಅವ್ರದ್ದು ಆರ್ಗ್ಯಾನಿಕ್ ಅಂತ. ಅದೇ ಹಿಂಡಿ, ಅದೇ ಬೂಸ, ಎಲ್ಲ ಅದೇ, ಎಲ್ಲ ಹೆಸರು ಮಾತ್ರ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ ಏನಿಲ್ಲ, ನೇಮ್ ಪ್ಲೇಟ್ ಅಷ್ಟೇ. ಅವರು ಸುಳ್ಳು ಹೇಳ್ತಾವ್ರೆ ಅಷ್ಟೇ. ನಮ್ಮ ಪೂರ್ತಿ ಆರ್ಗ್ಯಾನಿಕ್ಕು, ನಾವೇನು ಕೆಮಿಕಲ್ ಹಾಕ್ತಾ ಇಲ್ಲ ಅಂತ. ಎಲ್ಲ ರೈತರು ಬೆಳೀತಾ ಇರೋದಕ್ಕೆ ಎಲ್ಲವಕ್ಕೂ ಫರ್ಟಿಲೈಸರ್ ಹಾಕಿ ಬೆಳೀತಾ ಇರೋದು. ಅದೇ ಮೇವೇ ಅವ್ರು ಹಾಕ್ತಿರೋದುವೆ
ನಾವು ಹಾಕೋ ಮೇವು ಅದೇ ಅವ್ರು ಹಾಕೋ ಮೇವು ಅದೇ ಅವ್ರು ಅಲ್ಲಿ ತಗೊಂಡೋಗ್ಬಿಟ್ಟು ಅದನ್ನ ಬ್ರ್ಯಾಂಡ್ ಹಾಕ್ತಾವ್ರು ಅಷ್ಟೇ, ನಮ್ದು ಆರ್ಗ್ಯಾನಿಕ್ ಪ್ಯೂರ್ಲಿ. ಆದ್ರೆ ಜನರು ಗ್ರಾಹಕರಿಗೆ ತಲೆ ಹೊಡಿತಾರಲ್ಲ ಸರ್, ಡಬಲ್ ನೀವು ಡಬಲ್ ಮಾಡ್ತಾರೆ ಟೌನಲ್ಲಿ. ಹಳ್ಳಿಲಿ ಯಾರು ಅದು ಆರ್ಗ್ಯಾನಿಕ್ ತಗೋತಾ ಇಲ್ಲ. ಪ್ರೈವೇಟಲ್ಲಿ ಹೇಳ್ತಿರೋದು ಅದು ಮೋಸ. ಬಟ್ ಏನಂದರೆ ಆರ್ಗ್ಯಾನಿಕ್ ಅಂದರೆ ಇದೇ ಆರ್ಗ್ಯಾನಿಕ್. ಬಟ್ ಅದರಲ್ಲೇನು ಆರ್ಗ್ಯಾನಿಕ್ ಇಲ್ಲ, ಎಕ್ಸ್ಟ್ರಾ ಏನು ಆ್ಯಡ್ ಮಾಡಲ್ಲ. ಆರ್ಗ್ಯಾನಿಕ್ ಅಂದರೆ ನಾವು ಇಬ್ಬನಿ ಮೇವು ಕೊಡ್ತಾರೆ ಗೊತ್ತಾ ನಿಮಗೆ, ಅದೆಲ್ಲ ಮಾಡಿದ್ರೆ ಆರ್ಗ್ಯಾನಿಕ್ ಮಾಡ್ತಾರೆ. ನೋಡಿ, ಹಸುಗಳನ್ನು ಆರ್ಗ್ಯಾನಿಕ್ ಆಗಿ ಸಾಕ್ತೀವಿ, ಅದರಿಂದ ಆರ್ಗ್ಯಾನಿಕ್ ಹಾಲನ್ನು ನಾವು ತೆಗಿತೀವಿ ಅನ್ನುವಂಥದ್ದು ಇದೆಯಲ್ಲ, ಅದು ಪಕ್ಕಾ ಬೋಗಸ್ ಮಾತು. ಯಾಕಂದರೆ ನೋಡಿ, ಈ ಹಸುಗಳನ್ನು ನೀವು ಎಷ್ಟೇ ಸಾಕಿದ್ರೂ ಕೂಡ ಅವುಗಳಿಗೆ ನೀವು ನೀರು ಕುಡಿಸ್ಬೇಕು. ಎಲ್ಲಿಂದ ಕುಡಿಸ್ತೀರಾ? ಏನು ಆರ್ಗ್ಯಾನಿಕ್ ಆಗಿ ಆಕಾಶದಿಂದ ಸುರಿಸ್ತೀರಾ? ಇಲ್ಲ. ಇನ್ನು ಮೇವು ಹಾಕಬೇಕು. ಎಲ್ಲಿಂದ ಹಾಕ್ತೀರಾ? ನಾವು ಮಣ್ಣಿಂದ ಬೆಳೆದಂಥ ಮೇವನ್ನೇ ಹಾಕಬೇಕು. ನಮ್ಮ ಮಣ್ಣು ಆಲ್ರೆಡಿ ನಾವು ಬೇರೆ ಬೇರೆ ರಾಸಾಯನಿಕ ಪದಾರ್ಥಗಳನ್ನು ಹಾಕಿ ಅದು ಕಲುಷಿತಗೊಂಡಿದೆ. ಇಲ್ಲಿ ಪ್ರತಿನಿತ್ಯ ನಾವು ಪ್ರತಿನಿತ್ಯ ಗೊಬ್ಬರ ಹಾಕುವಂಥದ್ದಕ್ಕೆ ನಾವು ಹಸುಗಳಿಗೆ ರೈತರು ನ್ಯಾಚುರಲ್ ಆಗಿ ಮೇವು ಬೆಳಿಬೇಕಂತಂದರೆ ಹಾಕಲೇಬೇಕಾಗುತ್ತೆ, ತಿನ್ನಿಸ್ತಾರೆ. ಆದರೆ ನಾರ್ಮಲ್ ಆಗಿ ಹಸುಗಳನ್ನು ಸಾಕ್ಕೊಂಡು ನೋಡಿ, ನೀವು ಹೀಗೆ ಆರಾಮ್ಸೆ ಸಾಕ್ತಾರೆ, ಹಾಲನ್ನು ಹಾಕ್ತಾರೆ. ಆದರೆ ಆ ಹಾಲಿಗೆ ಇವರು ಆರ್ಗ್ಯಾನಿಕ್ ಅಂತ ಹೇಳ್ಕೊಂಡು, ನೀವು ನೋಡಿದ್ರಲ್ಲ ಯಾವ ರೀತಿ ರೈತರು ಅದನ್ನು ಬೆಳೀತಾರೆ. ಅವರು ಆರ್ಗ್ಯಾನಿಕ್ ಅಂತ ಪಟ್ಟ ಕಟ್ಟಿ ರೈತರಿಗೆ ₹1 ಕೊಡಲ್ಲ. ರೈತರಿಗೆ ಎಷ್ಟು ಕೊಡಬೇಕು? 40-42 ರೂಪಾಯಿ ಅಷ್ಟೇ ಕೊಡ್ತಾರೆ. ಬಟ್ ಇವರು ಮಾತ್ರ ಆರ್ಗ್ಯಾನಿಕ್ ಅಂತ ಅದಕ್ಕೆ ಲೇಬಲ್ ಹಾಕ್ಕೊಂಡು ಗ್ರಾಹಕರಿಗೆ 100-150 ರೂಪಾಯಲ್ಲಿ ಮಾರ್ತಿರಲ್ಲ. ಇದು ಯಾವ ನ್ಯಾಯ? ಮೇವಿಗೂ ಕುಗ್ರಾಮ ಆಗ್ಬಿಡುತ್ತೆ. ಒಂದು ಟೈಮ್ ಸಿಗುತ್ತೆ, ಯಾವುದೋ ಒಂದು ಟೈಮು ಮಳೆಗಾಲ. ಆದ್ರೀಗೆಲ್ಲ ಮಳೆಗಾಲ ಇಲ್ವಾ, ಬೆಳೆ ಬಂದಿಲ್ವಾ, ಹಂಗಾಗಿ ಎಲ್ಲ ಪೂರ ಕುಗ್ರಾಮ ಆಯ್ತು. ಈಗ ಹೆಚ್ಚು ಕಡಿಮೆ 150 ಕಿಲೋಮೀಟ್ರ್ ಹೋಗಿದ್ದೀವಿ ಮೇವು ತರಕ್ಕೆ. ಅದೆಲ್ಲ ಕಾಸ್ಟು, ಬಾಡಿಗೆ, ಏನೇನು ಉಳಿಯೋದೋಗ್ಲಿ, ಹಸುನೇ ಉಳಿಸ್ಕೊಳಕ್ಕಾಗಲ್ಲ, ಆ ಥರ ಆಗ್ತಾಯಿದೆ. ಈಗ ಜೋತ್ಮಲ್ಲಾಪುರದಲ್ಲಿ 150 ಮಾಡಿದ್ರು, ಎಲ್ಲ ಕೊಡ್ತಾ ಇದ್ದಾರೆ. ಪೂರ ಮೇವೇ ಇಲ್ಲ, ಒಂದು ಕಾಳು ಮೇವಿಲ್ಲ ಹಾಕಕ್ಕೆ ಅವ್ರಿಗೆ. ಇರೋದು ಅವ್ರ ಪರಿಸ್ಥಿತಿ ಏನಾಗ್ಬೋದು? ಈಗ ನೀವು ಕೂಡ ಹೊರಗಿಂದ ತಂದು ಹೋಗ್ತಿದ್ದೀರಾ ತರಕ್ಕೆ? ಅಯ್ಯೋ, ಬೇಲೂರು, ಹಾಸನ ಬಿಟ್ಟು ಆಚೆ ಬೇಲೂರವರೆಗೂ ಅಲ್ಲೇ ಚಾಪಲ್ಲಿ ಹೊಡೆದು ಮಿಷಿನಲ್ಲಿ ಹೊಡೆದು ಕಳಿಸ್ತಾರೆ. ನಮ್ಮ ಸೈಡ್ ಎಲ್ಲೂ ಮೇವಿಲ್ವಲ್ಲ, ಮಳೆನೇ ಇಲ್ವಲ್ಲ, ಹಂಗಾಗಿ ಪೂರ ಇದು. ಅಲ್ಲಿ ಒಂಚೂರು ಎಲ್ಲಿ ಬೆಳೆಯೋಕ್ಕಾಗಲ್ವಲ್ಲ, ನೀರು ಬೇಕಲ್ಲ. ಎಷ್ಟು ಅಂತ ಇದೆ ಇದ್ರೂ ಬೆಳಿಬೇಕಲ್ಲ, ಬೆಳೆಯೋಕ್ಕಾಗಲ್ಲ. ಎಷ್ಟು ಬೆಳಿತೀವಿ? ಒಂದು 5 ಹಸು ಆದರೆ ಬೆಳ್ಕೋಬೋದು ನಾವು. ಈಗ 30-40 ಸಾಕ್ಬಿಡೋಣ ಮಾಡ್ಬಿಡೋಣ ಅಂದರೆ ಎಲ್ಲಾಗುತ್ತೆ. ಎಷ್ಟು ಸಾಕಿದ್ರಿ ನೀವು ಮೊದಲೆಲ್ಲ? 100 ಇದ್ದವು, ಕಡಿಮೆ ಆಗಿ ಈಗ ಮೇವಿನ ಕುಗ್ರಾಮ ಆದಂಗೆ ಕಮ್ಮಿ ಮಾಡ್ಕೊಂಡ್ಬರ್ತಾರೆ. ಯಾಕಂದ್ರೆ ನಿಮಗೆ ಮೇವಿನ ಬೆಲೆಗೂ ಮತ್ತು ಹಾಲಿನ ಬೆಲೆಗೂ ಮ್ಯಾಚ್ ಮಾಡೋಕ್ಕೆ ಆಗದೇ ಇಲ್ಲ ಬಿಡ್ರಿ. ಇನ್ನು ಮೇವು 2,000-3,000 ಒವ್ವರು ಅಂದ್ರೆ 4,000 ರೂಪಾಯಿಗೆ ಮೇವು ತರಿವು. ಈಗ ದಿನದಲ್ಲಿ ನಮ್ಗೆ 1-1.5 ಟನ್ ಮೇವು ಬೇಕು. ಈಗ ಡೈಲಿ 12,000-13,000 ರೂಪಾಯಿ ಮೇವು ಹಾಕಿದರೆ ನಮ್ಗೇನು ಉಳಿಯುತ್ತೆ? ಸಗಣಿನೂ ಉಳಿಯಲ್ಲ. ಸುಮ್ಮನೆ ಈಗ ಮಾಡ್ಕೊಂಬಿಟ್ಟಿದ್ದೀವಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ಬೇಕಷ್ಟೇ. ಈಗ ಇಷ್ಟು 45 ಉಳಿಸ್ಕೊಂಡಿದ್ದೀರಾ? ಹ್ಞೂ, ಅಷ್ಟೇ. ಅದೇ ಏನು ಮಾಡೋಕ್ಕಾಗ್ತಾ ಇಲ್ವಲ್ಲ. ಈಗ ಅಷ್ಟನ್ನು ಉಳಿಸ್ಕೊಳೋದು ಕಷ್ಟ ಆಗುತ್ತೆ. ಎಲ್ಲ ಆರ್ಗ್ಯಾನಿಕಲ್ಲೇ ಮಾಡ್ತೀವಿ, ಆದರೂ ರೈಟ್ ಕೊಡ್ತಾ ಇಲ್ಲ. ಏನು ಮಾಡೋದು ನಾವು? ಆರ್ಗ್ಯಾನಿಕ್ ಮಾಡೋಕ್ಕಾಗತ್ತಾ? ಈಗ ನೀವು ರೈತಾಗಿ ನಾನು ಹೇಳೋದು ಅಂದರೆ ಏನು ಮಾಡ್ತೀರಿ ಮೇಡಮ್? ಈಗ ನಮ್ಮದಾಗಿ ಮಾಡ್ತೀವಿ, ಈಗ ಹೊರಗಡೆಯಿಂದ ತರೋದನ್ನು ಮಾಡೋಕ್ಕಾಗಲ್ವಲ್ಲ. ನಾನು ಅದೇ ಹೇಳಿದ್ದು. ಹಾಗಂತ ಹೇಳ್ಕೊಂಡು ಅವ್ರದ್ದು ಬ್ರ್ಯಾಂಡ್ ಆರ್ಗ್ಯಾನಿಕ್, ಬ್ರ್ಯಾಂಡ್ ಏನು ಆರ್ಗ್ಯಾನಿಕ್ ಅಂದರೆ ನೀವು ಆರ್ಗ್ಯಾನಿಕ್ ನೀವು ಇದಾದ್ರೂ ತಿನ್ನಿಸಿ, ಆರ್ಗ್ಯಾನಿಕ್ ಅವ್ರದ್ದು ಬ್ರ್ಯಾಂಡ್ ಆರ್ಗ್ಯಾನಿಕ್ ಚೇಂಜ್ ಮಾಡಲ್ಲ, ಚೇಂಜ್ ಮಾಡೋದೇ ಇಲ್ಲ. ಮತ್ತೆ ಏನು ಮಾಡ್ತೀರಿ? ಏನು ಮಾಡೋಕ್ಕಾಗಲ್ಲ ಅಲ್ವಾ? ಆರ್ಗ್ಯಾನಿಕ್ನ ಬಣ್ಣ ಬಯಲು ಮಾಡಿದ ಸ್ಥಳೀಯ ರೈತರು ಇವರು ಏನೋ ಆರ್ಗ್ಯಾನಿಕ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ಎಲ್ಲ ಫೇಕ್ ಮಾಡಿಕೊಂಡು ಒಂದು ತರಕಾರಿನ ತಿಪ್ಪರಿನಿಂದ ತಗೊಂಬರ್ತಾರೆ. ಇಲ್ಲಿ ಏನು ಮಾಡ್ತಾರೆ, ಮೇ ಬಿ ಅಲ್ಲಿ ಸುಮ್ಮನೆ ಒಂದು ಕಡೆ ಏನು ಮಾಡ್ತಾರೆ, ಒಂದು ಕಡೆ ಸುಮ್ಮನೆ ಬೆಳೀತಾರೆ, ಸುಮ್ಮನೆ ತೋರಿಸ್ತಾರೆ ಮ್ಯಾಮ್, ತೋರಿಸ್ಬಿಟ್ಟು ಏನು ಮಾಡ್ತಾರೆ, ತೊಗೊಂಬಂದು ರಸಗೊಬ್ಬರದ ಇದನ್ನು ತಂದುಬಿಟ್ಟು ಎಲ್ಲರಿಗೂ ಫೇಕ್ ಮಾಡ್ತಿದ್ದಾರೆ. ಪ್ರತಿಯೊಂದೂ ಮೋಸ. ಆಮೇಲೆ ಇಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಹಾಲು ಉತ್ಪಾದನೆ ನಮ್ಮ ಒಂದು ಇದು ಏನೋ ಜೀವನೋಪಾಯಕ್ಕೆ ನಾವೇನೋ ಮಾಡ್ತಿದ್ದೀವಿ ಮ್ಯಾಮ್. ಅದರಿಂದ ಏನು ಮಾಡ್ತಿದ್ದಾರೆ ಇವ್ರು ಏನಂದರೆ, ನಾವು ತೆಂಗಿನಕಾಯಿನ ತಗೊತೀವಿ ಅಂತಾರೆ, ಹಾಲನ್ನ ತಗೊತೀವಿ ಅಂತಾರೆ, ಮತ್ತು ಇನ್ನೊಂದು ಕೋಳಿ ಮೊಟ್ಟೆ ತಗೊತೀವಿ ಅಂತಾರೆ. ಪ್ರತಿಯೊಂದು ಎಲ್ಲ ಎವ್ರಿ ಒನ್ ಆರ್ಗ್ಯಾನಿಕ್ ಅಂತ ಹೇಳ್ತಿದ್ದಾರೆ. ರೈತರ ಹತ್ರ 40 ರೂಪಾಯಿ, 35 ರೂಪಾಯಿ, 38 ರೂಪಾಯಿ.
ಕಷ್ಟಪಟ್ಟು ನಾವು ಬೂಸ ಹಾಕಿ ಇನ್ನೊಂದು ಮಾಡ್ತೀವಿ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ರಸಗೊಬ್ಬರ ಹಾಕಿ, ಯೂರಿಯಾ ಹಾಕಿ, ಇನ್ನೊಂದು ಮಾಡಿ ಮತ್ತೊಂದು ಮಾಡಿನೇ ನಾವು ಎಲ್ಲ ಬೆಳೆದು ಅದನ್ನು ಮೇವು ಹಾಕ್ಬಿಟ್ಟೆ ನಾವು ಮಾಡ್ತಿರೋದು. ಇಂಥ ವ್ಯವಸ್ಥೆಗಳಲ್ಲಿ ಇವ್ರು ಯಾವ ರೀತಿ ಈ ಸಮಾಜಕ್ಕೆ ಯಾವ ರೀತಿ ನಮ್ಮದು ಆರ್ಗ್ಯಾನಿಕ್ ಅಂತ ಇದು ಮಾಡ್ತಿದ್ದಾರೆ. ಅದಕ್ಕೆ ಮಾತ್ರ ದುಡ್ಡು ಲೇಬಲ್ಗೆ. ಅವ್ರು ಮಾರೋದು ಮಾತ್ರ 30 ರೂಪಾಯಿ 20 ರೂಪಾಯಿ ಮೊಟ್ಟೆ, ಒಂದು ಮೊಟ್ಟೆ. ಒಂದು ಇಲ್ಲ, ಒಂದು ಎಳ್ನೀರು ಬಂದು 280-180 ತನಕ ಮಾರ್ತಾರೆ ಏರ್ಪೋರ್ಟಲ್ಲಿ. ನಮ್ಮ ಹತ್ರಲ್ಲೇ ತಗೊಂಡೋದು. ಬಟ್ ಅವ್ರು ಮಾತ್ರ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಎಲ್ಲ ಸುಳ್ಳು. ತಾತವ್ರೆ ಮೇಡಮ್, ಎಳ್ಳೀರು ತಾತವ್ರೆ, ಬಾಳೆಹಣ್ಣು ತಾತವ್ರೆ, ಏಲಕ್ಕಿ ಇದು ಅಂತ ತಾತವ್ರೆ. ಆಮೇಲೆ ಇನ್ನು ಯೂರಿಯಾ ಹಾಕಿ ಇದು ಆರ್ಗಾನಿಕ್ ಅಂತ ಹೇಳ್ತಾವ್ರೆ. ಯೂರಿಯಾ ಹಾಕ್ಕೊಂಡು ಮೇವು ಬೆಳಿತಾವ್ರೆ. ಇವತ್ತು ಅವ್ರ ಹತ್ರ ರೈತರದ 10 ಲೀಟ್ರು 2 ಲೀಟ್ರು ತಗೊಂಡು ಇದು ಮಾಡ್ತಾವ್ರೆ. ಆರ್ಗಾನಿಕ್ ಅಂತ ಹೇಳ್ತಾವ್ರೆ. ಇವ್ರು ಮಾರೋದು ಮಾತ್ರ 75 ರೂಪಾಯಿ ಕೊಡ್ತಾರೆ. ರೈತರು ಕೊಡ್ತಾ ಇರೋದು ಮಾತ್ರ 40 ರೂಪಾಯಿ. ಒರಿಜಿನಲ್ ಆರ್ಗಾನಿಕ್ ಮಿಲ್ಕೇ ಅಲ್ಲ ಮೇಡಮ್, ಆರ್ಗಾನಿಕ್ ಮಿಲ್ಕೇ ಅಲ್ಲ ಅದು. ಅದಕ್ಕೆ ಯೂರಿಯಾ ಹಾಕ್ತಾ ಇದೀವಿ, ಗೊಬ್ಬರ ಹಾಕ್ತಾ ಇದೀವಿ. ಹೆಂಗಾಗುತ್ತೆ ಒರಿಜಿನಲ್ ಆರ್ಗಾನಿಕ್ ಮೇಡಮ್? ಈಗ ಜೋಳ ಹಾಕ್ತಾರೆ, ಅದಕ್ಕೆ ನನ್ನ ಹತ್ರನೇ ಸ್ವಂತ, ನಾನು ಆರೋಗ್ಯ ಡೈರಿ ಇರೋದು ನನ್ನ ಹತ್ರ. ನನ್ನ ಸಂತೋಷ್ ಬೂಸ ಹಾಕ್ಬಿಟ್ಟು ಇವ್ರು ಹಾಲು ಹಾಕ್ತಾರೆ, ಇವ್ರಿಗೆ ಹಾಲು ಹಾಕ್ತಾರೆ. ಇವತ್ತು ಒಂದು 100-200 ಚೀಲ ನನ್ನ ಹತ್ರದಿಂದ ತಾತಾರೆ ಇವರು. ಎಲ್ಲ ರೈತರು ಹೆಂಗಾಗಕ್ಕಾಗುತ್ತೆ ಸರ್? ಆಲ್ರೆಡಿ ನೆಲ ವಿಷ ಆಗಿದೆ, ಗಾಳಿ ವಿಷ ಆಗಿದೆ, ಎಲ್ಲವೂ ವಿಷ ಆಗಿದೆ. ನೀನು ಆರ್ಗ್ಯಾನಿಕ್ ಅನ್ನೋ ಸ್ಟಿಕ್ಕರ್ ಇಟ್ಕೊಂಡು 40 ರೂಪಾಯಿ ರೈತನಿಗೆ ಕೊಟ್ಟು ಅಲ್ಲಿ ನೀವು 200 ರೂಪಾಯಿ ನಮ್ಮಂತ ಗ್ರಾಹಕರಿಗೆ ಮಾರಿ ನೀನು ಹಣ ಮಾಡಿಕೊಂಡು ಯಾವನನ್ನು ಉದ್ಧಾರ ಮಾಡಬೇಕಾಗಿಲ್ಲ. ನೀನು ಅಷ್ಟು ತಾಕತ್ತಿದ್ದಿದ್ರೆ ಆರ್ಗ್ಯಾನಿಕ್ ಅಂತ ಸ್ಟಿಕ್ಕರ್ ಹಾಕಿ ರೈತನಿಗೆ 100 ರೂಪಾಯಿ ಕೊಡು. ಆವಾಗ ಸತ್ಯ ಅಂತ ಒಪ್ಕೋಬೇಕು. ರೈತ ಬೆಳಿಬೇಕು. ನೀವು ರೈತನಿಗೆ 40 ರೂಪಾಯಿ ಕೊಡೋದಂತೆ, 200 ರೂಪಾಯಿ ಮಾರೋದಂತೆ, ಮತ್ತೆ ಆರ್ಗ್ಯಾನಿಕ್ ಅಂತ ಸುಳ್ಳು ಬೇರೆ ಹೇಳೋದು. ಸಾವಿರಾರು ಜನಕ್ಕೆ ಸಂಬಳ ಕೊಡೋರು ಮೋಸ ಮಾಡಿದ್ರೆ ಕೊಡಕ್ಕಾಗಲ್ಲ. ಸಾವಿರಾರು ಜನಕ್ಕೆ ಸಂಬಳ ಕೊಡೋರು ಮೋಸ ಮಾಡಕ್ಕೆ ಕೊಡಕ್ಕಾಗಲ್ಲ. ಎಲ್ಲಿ ಕೊಡ್ತಾರೆ ಸಂಬಳವ? ಟೋಪಿ ಹಾಕಿ ಮಾಡಬೇಕು. ಯಾರು ರೈತರಿಗಾರು ಟೋಪಿ ಹಾಕಿದ್ರೆ ಮಾಡೋದು, ಎಲ್ಲಿ ಮಾಡೋಕ್ಕಾಗುತ್ತೆ? ಇದು ಒಂದು ಸ್ಯಾಂಪಲ್ ಅಷ್ಟೇ. ಇಂಥ ಅನೇಕ ಮೋಸದ ಕಂಪನಿಗಳು ನಾಯಿ ಕೊಡೆಯಂತೆ ನಮ್ಮ ರಾಜ್ಯದಲ್ಲಿ ತಲೆ ಎತ್ತಿವೆ. ಮುಂದಿನ ಎಪಿಸೋಡ್ನಲ್ಲಿ ಜನರು ಈ ಆರ್ಗ್ಯಾನಿಕ್ ಅನ್ನುವಂಥ ಸ್ಟಿಕ್ಕರ್ಗೆ ಮಾರು ಹೋಗಿ ದುಪ್ಪಟ್ಟು ಬೆಲೆ ಕೊಟ್ಟು ಆರ್ಗ್ಯಾನಿಕ್ ಉತ್ಪನ್ನವನ್ನೇ ಖರೀದಿಸ್ತಾರೆ. ಜೊತೆಗೆ ಇದಕ್ಕೆ ಆರ್ಗ್ಯಾನಿಕ್ ಅಂತ ಸರ್ಟಿಫಿಕೇಟ್ ಕೊಡಲು ಒಂದಷ್ಟು ಸಂಸ್ಥೆಗಳು ಕೂಡ ತಲೆ ಎತ್ತಿವೆ. ಅವರು ಹಿಂದೆ ಮುಂದೆ ನೋಡದೆ ಆರ್ಗ್ಯಾನಿಕ್ ಅನ್ನುವಂಥ ಸರ್ಟಿಫಿಕೇಟು ಕೊಟ್ಟು ಬಿಡ್ತಾರೆ. ಈ ರೀತಿ ಆರ್ಗ್ಯಾನಿಕ್ ಅನ್ನೋ ಹೆಸರಲ್ಲಿ ಜನರನ್ನ ಮೋಸ ಮಾಡ್ತಿರುವ ಇನ್ನಷ್ಟು ಪ್ರತಿಷ್ಠಿತ ಆರ್ಗ್ಯಾನಿಕ್ ಕಂಪನಿಯ ಹಣೆ ಬರಹವನ್ನು ತೋರಿಸ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ತಪ್ಪದೆ ವೀಕ್ಷಿಸಿ. ಮುಖ್ಯಮಂತ್ರಿಗಳೇ, ಈ ಆರ್ಗ್ಯಾನಿಕ್ ಆಹಾರ ಮಾಫಿಯಾಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ. ಇವತ್ತು ಹಾಲಿನ ಹೆಸರಲ್ಲಿ ಇವರು ಈ ರೀತಿಯ ಜನರನ್ನ ಮೋಸ ಮಾಡ್ತಾರೆ. ರೈತರಿಗೆ ಕೊಡುವ ರೇಟ್ ಕೊಡಲ್ಲ, ಆದರೆ ತಾವು ಮಾತ್ರ ಡಬಲ್ ತ್ರಿಬಲ್ ಹಾಕೊಂಡು ಗ್ರಾಹಕರನ್ನೂ ಲೂಟಿ ಹೊಡಿತಾರೆ. ಹಾಗಾಗಿ ಈ ಆರ್ಗ್ಯಾನಿಕ್ ಅನ್ನುವಂಥ ಈ ಪದ ಬಳಸುವಾಗ ಜನ ಎಚ್ಚರಿಕೆಯಿಂದ ತಗೋಬೇಕಾಗುತ್ತೆ. ಅದಕ್ಕಾಗಿ ನೀವು ಯಾವುದು ಆರ್ಗ್ಯಾನಿಕ್ ಅಲ್ಲ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಲೇಬೇಕಾಗುತ್ತೆ. ಇಲ್ಲಿ ಗ್ರಾಹಕರು ಮೋಸ ಹೋಗ್ತಾ ಇದ್ದಾರೆ. ಆರ್ಗ್ಯಾನಿಕ್ ಅಂತ ಹೇಳ್ಕೊಂಡು ವಿಷ ವಸ್ತುವನ್ನು ತಿನ್ನಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಈ ಆರ್ಗ್ಯಾನಿಕ್ ಫುಡ್ ಮಾಫಿಯಾದ ವಿರುದ್ಧ ನೀವು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಜೊತೆಗೆ ಇದಕ್ಕಾಗಿ ಒಂದು ಸಪ್ರೇಟ್ ಆಗಿ ವಿಂಗನ್ನು ಅಥವಾ ವಿಜಿಲೆನ್ಸ್ ವಿಂಗನ್ನು ಸ್ಥಾಪಿಸಲೇಬೇಕು ಅನ್ನೋಂಥದ್ದು ವಿಜಯ್ ಟೈಮ್ಸ್ ಆಗ್ರಹ ಆಗಿದೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ಇದ್ರೆ ನಮ್ಮನ್ನು ಸಂಪರ್ಕಿಸಿ. ವಿಜಯ್ ಟೈಮ್ಸ್ ಭ್ರಷ್ಟಾಚಾರದ ವಿರುದ್ಧ ನಿರಂತರ ಹೋರಾಟ ಮಾಡ್ತಾನೇ ಇರುತ್ತೆ. ಅದೇ ರೀತಿ ಕಲಬೆರಕೆ ಆಹಾರ ಮಾಫಿಯಾದ ಬೇಟೆ ಆಡ್ತಾನೇ ಇರುತ್ತೆ. ಸ್ನೇಹಿತರೆ, ನಿಮಗೇನಾದರೂ ಇಂಥ ಅನುಮಾನ ಬಂದರೆ ನಮ್ಮನ್ನು ಸಂಪರ್ಕಿಸಲು ಮುಚ್ಚುಮರೆ ಬೇಡ. ಅದೇ ರೀತಿ ನಮ್ಮ ಹೋರಾಟಕ್ಕೆ ನೀವು ನೈತಿಕವಾಗಿ ಸಪೋರ್ಟ್ ಕೊಡ್ತಾನೇ ಇದ್ದೀರಿ. ಅದೇ ರೀತಿ ನಮಗೆ ಆರ್ಥಿಕವಾಗಿ ಅಂದರೆ ದಿನಕ್ಕೆ 1 ರೂಪಾಯಿ, ವರ್ಷಕ್ಕೆ 365 ರೂಪಾಯಿ ಕೊಟ್ಟು ವಿಜಯ್ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ನಮ್ಮ ವೆಬ್ಸೈಟ್ www.vijaytimes.comಗೆ ಭೇಟಿ ಕೊಡಿ. ಕ್ಷಣ ಕ್ಷಣದ ಸುದ್ದಿಯನ್ನು ಪಡ್ಕೊಳ್ಳಿ. ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್. ವಿಜಯ್ ಟೈಮ್ಸ್ ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ, ಬಡವರ ದಮನಿತರ ದನಿಯಾಗೋದಕ್ಕೆ ಬಳಸ್ತಾ ಇದ್ದೀವಿ.
ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ. ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ ದಿಟ್ಟವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು. ಸ್ನೇಹಿತರೆ, ನೈತಿಕವಾಗಿ ನೀವು ನನಗೆ ಬೆಂಬಲ ಕೊಡ್ತಾನೆ ಇರ್ತೀರಾ, ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೇ ಆದ್ರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಯಬಹುದು. ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ವಿಜಯ ಟೈಮ್ಸ್ನ ಚಂದಾದಾರರಾಗಿ. ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ, ಶಕ್ತಿ ತುಂಬಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ ಟೈಮ್ಸ್ ಅನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.